ಜಾರಿಯಾಗಲಿ ಜಾರಿಯಾಗಲಿ ಜಾರಿಯಾಗಲಿ. ನಾವು ದೇವರಹಳ್ಳಿ ಶ್ರೀನಿವಾಸ್ ಅಂತ ಟಿ ವಿ ಶ್ರೀನಿವಾಸ್ ಅಂತ ಕೋಲಾರ ತಾಲೂಕಿನವರು ಮಾದಾರ ಮಹಾಸಭಾದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ನಮ್ಮ ಸಮುದಾಯದ 35 ವರ್ಷಗಳ ಹೋರಾಟ ಒಳ ಮೀಸಲಾತಿ ಜಾರಿ ಆಗಬೇಕು, ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಉಜ್ವಲವಾಗಬೇಕು ಅಂತ ನಾವು ಸುಮಾರು 35 ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಪೀಳಿಗೆ ಎಲ್ಲ ಹೋರಾಟಗಳಲ್ಲೇ ಕಾಲ ಕಳೀತಾ ಇದ್ದೀವಿ. ಆದರೆ ಇದುವರೆಗೂ ಸರ್ಕಾರಗಳು ನಮ್ಮ ಹೋರಾಟಗಳಿಗೆ ಬೆಲೆ ಕೊಡಲಿಲ್ಲ. ಆದರೂ ಸಹ ಸುಪ್ರೀಂ ಕೋರ್ಟ್ ಒಂದು ಆಶಾವಾದವಾದ ಬೆಳವಣಿಗೆಯಲ್ಲಿ ನಮಗೆ ನಮ್ಮ ಪಾಲನ್ನು ನಮ್ಗೆ ಕೊಡಬೇಕು ಅಂತ ರಾಜ್ಯಗಳಿಗೆ ಕೊಡ್ಬೋದು ಅಂತ ಒಂದು ಆದೇಶ ಮಾಡಿತು. ಆ ಆದೇಶದ ಪ್ರಕಾರ ನಾಳೆನೇ ಮಾಡಿಬಿಡ್ತೀವಿ ಅಂತ ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಅದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಮೊದಲೇ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದರು. ಅದರ ಪ್ರಕಾರ ನಮ್ಮ ಜನಾಂಗದ ಬಹುತೇಕ ಜನರು ಇವ್ರಿಗೆ ಮತ ನೀಡಿ ಸರ್ಕಾರವನ್ನು ಗೆಲ್ಲಿಸ್ಕೊಟ್ರು. ಆದರೆ ಅವ್ರು ಹೇಳಿದ್ದು ಫಸ್ಟ್ ಕ್ಯಾಬಿನೆಟ್ಟಲ್ಲಿ ಫಸ್ಟ್ ಅಧಿವೇಶನದಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ 3 ವರ್ಷ ಆಗಿದೆ. ಈ ಸರ್ಕಾರ ಬರೀ ರಾಜಕೀಯ ಕೆಸರಾಟದಲ್ಲಿ ಒಂದು ಕುಲದಿಂದ ಒಂದೊಂದು ಕುಲದವರಿಗೆ ಎತ್ತುಕಟ್ಟೋದ್ರಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ನಮಗೆ ನಮ್ಮ ಪಾಲನ್ನು ಕೊಡಲಿಲ್ಲ. ಏನು ಈ ನಾಳೆ ಕ್ಯಾಬಿನೆಟ್ 27ನೇ ತಾರೀಕು ನಾವು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟಗಳು ಇನ್ನೂ ಉಗ್ರವಾಗಿರ್ತವೆ. ನಾವು ಇದುವರೆಗೂ ನಮಗೆ ಒಳ ಮೀಸಲಾತಿಯಲ್ಲಿ ಸಹಕಾರ ಕೊಟ್ಕೊಂಡು ಬಂದಂಥ ಅನ್ಯ ಕುಲಸ್ಥರು ಕೂಡ ಇವತ್ತು ನಮ್ಗೆ ವಿರೋಧಗಳಾಗಿ ನಿಂತಿದ್ದಾರೆ. ಅವರು ಕೂಡ ನಮಗೆ ನಾವು ಹೋರಾಟಗಳು ಹತ್ತಿಕ್ಕೋಸ್ಕರ ಅವ್ರ ಸಚಿವರು ಅವರುಗಳು ಕೂಡ ನಮಗೆ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ವಿರೋಧಗಳಿಗೂ ನಾವು ಲೆಕ್ಕ ಕೊಡೋದಿಲ್ಲ. ಅವ್ರು ನಾಳೆ ಅಧಿಕಾರದಲ್ಲಿ ಇರಬೇಕಾದ್ರೆ ನಮ್ಮ ಸಹಕಾರ ಬೇಕು. ನಮ್ಮ ಸಹಕಾರ ಇದ್ರೇ ಸರ್ಕಾರ ರಚನೆ ಆಗೋದು. ಇಲ್ಲ ಅಂದರೆ ಮಾದಿಗರ ಸಹಕಾರ ಇಲ್ಲದೆ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದಿದ್ರೆ ಮಾಡೋದು ಬೇಡ. ಮಾದಿಗರ ಸಹಕಾರ ಬೇಕು. ಈ ಸರ್ಕಾರದಿಂದ ನಾವು ಮಾದಿಗ ಜನಾಂಗದಿಂದ ನಾವು ಅವ್ರ ಋಣವನ್ನು ತೀರಿಸಬೇಕು ಅನ್ನೋದಿದ್ರೆ ನಮಗೆ ನಮ್ಮ ಪಾಲನ್ನು ಕೊಡಲಿ. ನಾವು ಬೇರೆಯವ್ರ ಪಾಲು ಕೇಳ್ತಾ ಇಲ್ಲ. ನಮ್ಮ ಪಾಲು, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಕೊಡದಿದ್ರೆ ಅವರು ಮುಂದಿನ ದಿನಗಳಲ್ಲಿ ಕಠಿಣವಾದ ಈ ದೇಶದಲ್ಲಿ ಯಾವ ಥರ ಕಾಂಗ್ರೆಸ್ ವಿನಾಶ ಸ್ಥಿತಿಗೆ ಹೋಗ್ತಾ ಇದೆಯೋ ಈ ಸಿದ್ದರಾಮಯ್ಯನವರೇ ಮೂಲ ಕಾರಣ ಆಗ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನಶಿಸಿ ಹೋಗ್ಬೇಕಾದ್ರೆ ಮೂಲ ಕಾರಣ ಸಿದ್ದರಾಮಯ್ಯನವರೇ ಸರ್ಕಾರನೇ ಆಗುತ್ತೆ ಅಂತ ನಾವು ಘಂಟಾಘೋಷವಾಗಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.